ನಿಮ್ಗೆ ನೋವು ಕೊಟ್ಟವ್ರನ್ನ ಕ್ಷಮಿಸೋದು ಕಷ್ಟ. ಎಸ್ಪೆಷಲಿ ಅವರು ಸಾರಿ ಕೇಳದೇ ಇದ್ದಾಗ ಅಥವಾ ತಾವು ಮಾಡಿದ್ದು ತಪ್ಪು ಅಂತಾನೂ ಅವ್ರಿಗೆ ಅನ್ಸದೇ ಇದ್ದಾಗ ನಿಮ್ಗೆ ಕ್ಷಮಿಸೋದು ಇನ್ನೂ ಕಷ್ಟ. ವೆಲ್ಕಮ್ ಟು ದ 56th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಸುಮಾರು ವರ್ಷದ ಹಿಂದೆ ಗುರುಗೋಪಾಲ್ ದಾಸ್ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ. ಅದ್ರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಇದೆ ನಿಮ್ಮ ಕೈ ಮೇಲೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಎಷ್ಟು ಹೊತ್ತು ನೀವು ಹಿಂಗೆ ಹಿಡ್ಕೊಳಕ್ ಸಾಧ್ಯ? ಒಂದು 10 ನಿಮಿಷ ಓಕೆ ಅಂತ ಅನ್ಸ್ಬೋದು. ಬಟ್ ಇನ್ನೊಂದು ಗಂಟೆಗೆ ಸ್ವಲ್ಪ ಭಾರ ಇದೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಅರ್ಧ ದಿನ ಆಗೋಷ್ಟೊತ್ತಿಗೆ ಯಪ್ಪಾ! ನೋವು ಅನ್ಸತ್ತೆ. ಇನ್ನು ಫುಲ್ ಡೇ ಆಗೋಷ್ಟೊತ್ತಿಗೆ ತುಂಬಾ ಪೇನ್‌ಫುಲ್. ಹಾಗೇನೆ ಯಾರಾದ್ರೂ ನೋವು ಕೊಟ್ರೆ ಅದನ್ನ ನಮ್ಮ ಮನಸ್ಸೊಳಗೆ ವರ್ಷಗಟ್ಲೆ ಇಟ್ಕೊಂಡು ಆ ಭಾರನ ಸಹಿಸ್ಕೊಳ್ತಾ ಇರ್ತೀವಿ. ಇಮ್ಯಾಜಿನ್ ನಮ್ಮ ಮನಸ್ಸಿನ ಕತೆ ಏನಾಗಿರ್ಬೇಕು? ಆಸ್ ಅ ಲೈಫ್ ಕೋಚ್ ನಾನೇನು ಹೇಳೋದು ಅಂದ್ರೆ, ಫಿಸಿಕಲಿ ನಾವೇನಾದ್ರೂ ಹೆಲ್ತ್ ಪ್ರಾಬ್ಲಮನ್ನ ಫೇಸ್ ಮಾಡ್ತಾ ಇದ್ರೆ, ಮೆಂಟಲಿ ನಾವು ನಮ್ಮನ್ನ ಹೇಗೆ ಇಟ್ಕೊಂಡಿದೀವಿ ಅದು ಮುಖ್ಯ ಕಾರಣ ಆಗಿರುತ್ತೆ. ಆದ್ರಿಂದ ಕ್ಷಮಿಸಿ. ನಿಮ್ಗೆ ನೋವು ಕೊಟ್ಟೋರಿಗೋಸ್ಕರ ಅಲ್ಲ, ಆದ್ರೆ ನಿಮ್ಮ ಮೆಂಟಲ್ ಪೀಸ್‌ಗೋಸ್ಕರ. ಆ ಭಾರನ ಕೆಳಗಿಳಿಸಿ. ನಾನು ಆತನನ್ನ ಅಥವಾ ಆಕೆಯನ್ನ ಮನಸ್ಪೂರ್ವಕವಾಗಿ ಕ್ಷಮಿಸ್ತೀನಿ ಅಂತ ಯಾವಾಗ ನೀವು ಕ್ಷಮಿಸ್ತೀರಾ, ಅವಾಗ ನೀವು ಲೈಟಾಗಿ ಫೀಲ್ ಮಾಡ್ತೀರಾ. ಹಾಗೆ ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಟ್ರೈ ಮಾಡಿ ನೋಡಿ.